ನೆಲೆಯಲ್ಲಿ ನಮ್ಮ ಅಶೋಕ್ ಚಂದ್ರಿಗೆ ಅವರಾದರೂ ಸಹಿತ ಅವರು ಒಳ್ಳೆಯ ಒಂದು ಏನಪ್ಪ ಅಂದರೆ ಹೋರಾಟಗಾರರು. ಜೊತೆಗೆ ಬೆಳಗಾವಿ ಬಗ್ಗೆ ಅವ್ರಿಗೆ ಅತಿಶಯವಾದ ಪ್ರೀತಿ ಇರಬೇಕಾದ ದಿನ. ಮತ್ತು ನಮ್ಮ ಜಲವನ್ನು, ನಮ್ಮ ನೆಲವನ್ನು, ನಮ್ಮವ್ರನ್ನ ಪ್ರೀತಿ ಮಾಡೋದು ಯಾರನ್ನು ಮಾಡಲಿಕ್ಕೆ ಸಾಧ್ಯ ಇದೆ? ಆ ನಂತರ ಎರಡನೇದವರು, ಆ ನಂತರ ಧಾರವಾಡದವರು ಅಂತ ನಾವು ಹೇಳ್ಬೋದು. ಆದರೆ ಅದನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಕುಂತು ಚರ್ಚೆ ಮಾಡಿ ಇರುವ ನೀರಿನೆಲ್ಲ ಏನೇನು ಮಾಡ್ಲಿಕ್ಕೆ ಸಾಧ್ಯ. ಮತ್ತು ಸದಾ ಈಗ ಆಗುತ್ತಿರೋಂಥ ಮಳೆ ಆಯ್ತಪ್ಪ ಅಂತಂದ್ರೆ ಈ ನೀರಿನ ಸಮಸ್ಯೆನೂ ಬರುವುದಿಲ್ಲ. ನೋಡಿರಿ, ನಮಗೆ ಮತ್ತು ತಮಿಳುನಾಡಿಗೆ ನೀರಿನ ಸತತ ಇದ್ದೇ ಇರ್ತದೆ. ಯಾವಾಗ ನೀರು ಫುಲ್ ಇರ್ತದೆ ಅವ್ರಿಗೂ ಕೇಳೋದಿಲ್ಲ, ಯಾವಾಗ ನೀರು ಕಡಿಮೆ ಬರ್ತದೆ ಶುರು ಆಗ್ತದೆ. ಅದು ಪೊಲಿಟಿಕಲ್ ಅವ್ರು ಯಾವಾಗ ಬೇಕಾಗದ ಆ ಕ್ವಶನ್ ಎಬ್ಬಿಸ್ತಾರೆ ತಮಿಳುನಾಡಿನವರು. ಅದಕ್ಕೆಲ್ಲ ನಾವು ಸಹಿತ ಎಬ್ಬಿಸ್ತಾ ಇರ್ತೀವಿ. ಒಟ್ಟಾರೆಯಾಗಿ ನಾವು ಕುಂತು ಬಗೆಹರಿಸುವಂಥ ಈ ನದಿ ವ್ಯವಹಾರವನ್ನು ಭಾಳ ದೊಡ್ಡದು ಮಾಡೋಕ್ಕಿಂತಲೂ ಈ ನೀರನ್ನು ಸದುಪಯೋಗ ಆಗಬೇಕು. ಮತ್ತು ಅಲ್ಲಿ ಕೈಗಾರಿಕೆಗೂ ಬೆಳಿಬೇಕು, ಇಲ್ಲಿ ನಮ್ಮ ಜನಕ್ಕೂ ನೀರು ಆಗಬೇಕು. ಯಾವ್ದು ಮಿಡ್ಲ್ ವೇ ಯಾವುದೈತಿ? ಅರಿಸ್ಟಾಟ್ಲ್ ಹೇಳುವಂಗೆ ಪೂರ್ವ ಬೇಡ ಪಶ್ಚಿಮ ಬೇಡ, ನಡ್ಕಿಂದಿರಲ್ಲಪ್ಪ ದೋಸ್ತಿ ಅನ್ನುವಂಗೆ ಮಿಡ್ಲ್ ವೇ ಇದ್ರೆ ಭಾಳ ಉತ್ತಮ ಅಂತೇಳಿ ಧಾರವಾಡಕ್ಕೂ ನೀರಾಗಿರ್ಬೇಕು, ನಮಗೂ ನೀರು ಉಳಿದಿರ್ಬೇಕು. ಏನೋ ಪ್ಲ್ಯಾನ್ ಅದಾವ, ಚರ್ಚೆ ಮಾಡಿರಿ ಅಂತ ಹೇಳ್ತಾ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗ್ಬೇಡ್ರಿ. S60 ನ್ಯೂಸ್ ಅರ್ಥ ಆಗ್ತದೆ. ಚಿತ್ತಾರಾಮಿದು ಸತ್ಯದ ಕೈಗಂಡಿ ವಂದನೆಗಳು.